Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 15, verse 13. The greatest love a person can have for his friends is to give his life for them. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾವು ಯೇಸು ಸ್ವಾಮಿ ಶಿಲ್ಬೆಯ ಮೇಲೆ ಆಡಿರುವ 4ನೇ ಮಾತನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಇಲ್ಲಿ ಸ್ವಾಮಿಯವರು ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂಬುದಾಗಿ ಕೂಗುತ್ತಾ ಇದ್ದಾರೆ. ಹೌದು, ಇಲ್ಲಿ ದೇವರು ಯೇಸು ಸ್ವಾಮಿಯ ಕೈಯನ್ನು ಕ್ಷಣ ಮಾತ್ರಕ್ಕೆ ಬಿಟ್ಟಿದ್ದಾರೆ, ತನ್ನ ಮುಖವನ್ನು ಓರೆ ಮಾಡಿಕೊಂಡಿದ್ದಾರೆ. ಇಂದಿನ ಈ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡೋ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಎಂಬುದಾಗಿ. ಹೌದು, ಒಬ್ಬ ಮನುಷ್ಯನು ತನ್ನ ಸ್ನೇಹಿತನನ್ನು ಪ್ರೀತಿಸುತ್ತಾ ಇದ್ದಾನೆಂದರೆ ಅದನ್ನು ಯಾವ ರೀತಿಯಲ್ಲಿ ಸಾಧಿಸಿ ತೋರಿಸಬೇಕೆಂದರೆ ಅವನಿಗೆ ಅವನ ಕಷ್ಟದ ಸಮಯದಲ್ಲಿ ಪ್ರಾಣವನ್ನಾದರೂ ಕೊಟ್ಟು ಅವನನ್ನು ಉಳಿಸಬೇಕು ಎನ್ನುವಂಥ ಮಾತು ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ ಪ್ರಿಯರೇ. ಹೌದು, ನಮ್ಮ ಕ್ರಿಸ್ತನು ನಮ್ಮನ್ನು ತನ್ನ ಸ್ನೇಹಿತರು ಎಂಬುದಾಗಿ ಕರೆದಿದ್ದಾರೆ. ಆತನು ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ, ನಮ್ಮ ಪ್ರಾಣವನ್ನು ಉಳಿಸುವುದಕ್ಕಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಹೌದು, ನಮ್ಮ ಯೇಸು ಸ್ವಾಮಿಯ ಪ್ರೀತಿ ಅದ್ಭುತವಾದ ಪ್ರೀತಿ, ಅತಿಶಯವಾದ ಪ್ರೀತಿ. ಇಂಥ ಪ್ರೀತಿಯುಳ್ಳ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾನೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಆತನು ನಮಗಾಗಿ ಏನನ್ನು ತ್ಯಾಗ ಮಾಡಿದ್ದಾನೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಎರಡನೆಯದಾಗಿ ಕ್ರಿಸ್ತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ದೇವರು ಕ್ರಿಸ್ತನ ಮೇಲೆ ಸುರಿಸಿದ ರೌದ್ರವನ್ನು ತಿಳಿದುಕೊಳ್ಳಬೇಕು. ಹೌದು, ಮೊದಲನೆಯದಾಗಿ ನಾವು ನೋಡೋಣ ಯೇಸು ಸ್ವಾಮಿ ಏನನ್ನು ತ್ಯಾಗ ಮಾಡಿದ್ದಾರೆ ಎಂಬುದಾಗಿ. ಆತನು ಕಣ್ಣಿಗೆ ಕಾಣುವ ದೈಹಿಕ ಶ್ರಮ ಮರಣಕ್ಕಿಂತ ಹೆಚ್ಚಾಗಿ ಬಾಧೆಯನ್ನು ಅನುಭವಿಸಿದ್ದು ನಮಗಾಗಿ ಆತನು ಪಾಪಿಯಾದಾಗ ಪ್ರಿಯರೇ. ಹೌದು, ಈ ಲೋಕದಲ್ಲಿರುವ ದುಷ್ಟರನ್ನು ನಾವು ನೋಡುವಾಗ ಅವರು ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡದ್ರಿಂದ ತಮಗೆ ಶಿಕ್ಷೆ ಉಂಟಾದಾಗ ಅದನ್ನು ಒರಟಾಗಿಯೇ ಅಥವಾ ಕಠಿಣವಾಗಿ ಅಥವಾ ಅದನ್ನು ವಿರೋಧಿಸುವ ರೀತಿಯಲ್ಲಿ ಅನುಭವಿಸುತ್ತಾರೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅತಿ ಪರಿಶುದ್ಧನಾದ ದೇವರು, ನಿರ್ಮಲನಾದ ದೇವರು. ಆತನು ಸೂಕ್ಷ್ಮನೂ ಆಗಿದ್ದಾನೆ. ಒಂದು ಸಣ್ಣ ಪಾಪ ಇದ್ದರೂ ಕೂಡ ಯೇಸು ಸ್ವಾಮಿ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಆಗುತ್ತಿರಲಿಲ್ಲ. ತೀವ್ರ ವೇದನೆ ಆತನಿಗೆ ಉಂಟಾಗುತ್ತಿತ್ತು. ಆದರೆ ಈಗ ಇಡೀ ಲೋಕದ ಪಾಪವನ್ನು ತನ್ನ ಮೇಲೆ ಬರಮಾಡಿಕೊಂಡಿದ್ದಾರೆ. ಈಗ ಆತನ ಸ್ಥಿತಿ ಹೇಗಿರಬಹುದು ಪ್ರಿಯರೇ? ಯಾಕೆ ಈ ರೀತಿ ಇಡೀ ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನೆಂದರೆ ಆತನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದಾಗಿಯೇ. ನಮ್ಮ ಮೇಲಿನ ಪ್ರೀತಿಯಿಂದಾಗಿ ಆತನು ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡನು ಪ್ರಿಯರೇ. ಯೇಸು ಸ್ವಾಮಿಗೆ ಗೊತ್ತಾಯಿತು, ನಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕು ಎನ್ನುವಂಥ ಕಾಲ ಹತ್ತಿರವಾಗಿದೆ ಎಂಬುದಾಗಿ ತಿಳಿದುಕೊಂಡಾಗ ತನ್ನವರೆಲ್ಲರನ್ನ ಪ್ರೀತಿಸುತ್ತಾ ಬಂದನು ಪ್ರಿಯರೇ. ಎರಡನೆಯದಾಗಿ ನಾವು ನೋಡೋಣ, ಕ್ರಿಸ್ತನು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ದೇವರು ಯಾವ ರೀತಿಯಲ್ಲಿ ತನ್ನ ರೌದ್ರವನ್ನು ತನ್ನ ಮಗನ ಮೇಲೆ ಸುರಿಸಿದನು ಇದನ್ನು ತಿಳಿದುಕೊಳ್ಳೋಣ. ದಾವೀದನು ತನ್ನ ಕೀರ್ತನೆಯಲ್ಲಿ ಈ ರೀತಿ ಬರೀತಾನೆ, ದೇವರೇ ರಕ್ಷಿಸು, ಪ್ರಾಣಾಪಾಯವಾಗುವಷ್ಟು ಜಲವು ಏರಿ ಬಂದಿದೆ, ನಾನು ಕಳ್ಳಿಸುವಿನಲ್ಲಿ ಮುಳುಗುತ್ತಾ ಇದ್ದೇನೆ, ಪ್ರವಾಹವು ನನ್ನನ್ನು ಬಡ್ಕೊಂಡು ಹೋಗ್ತದೆ ಎಂಬುದಾಗಿ ಅಲ್ಲಿ ಮೊರೆ ಇಡುವಂಥದ್ದನ್ನು ನಾವು ನೋಡುತ್ತೇವೆ. ಮೊರೆ ಇಟ್ಟು ನಾನು ಬೇಸತ್ತು ಹೋಗಿದ್ದೇನೆ, ನನ್ನ ಗಂಟಲು ಎಲ್ಲ ಒಣಗಿ ಹೋಗುತ್ತಾ ಇದೆ, ನನ್ನ ದೃಷ್ಟಿ ಮಂದವಾಗ್ತಾ ಇದೆ, ನಿಷ್ಕಾರಣವಾಗಿ ನನ್ನನ್ನು ದ್ವೇಷ ಮಾಡುವಂಥವರು ನನ್ನ ತಲೆಗೂದಲಿಗಿಂತ ಹೆಚ್ಚಾಗಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹೌದು, ಇಲ್ಲಿ
ನಾನು ಕಳ್ಳುಸಿಬಿನಲ್ಲಿ ಮುಳುಗಿ ಹೋಗುತ್ತಾ ಇದ್ದೇನೆ, ನನ್ನನ್ನು ಮೇಲೆತ್ತು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಮಹಾ ಜಲರಾಶಿಯೊಳಗೆ ನಾನು ಸಿಲುಕಿಕೊಂಡಿದ್ದೇನೆ, ನಾನು ಹರಿದು ಹೋಗುತ್ತಾ ಇದ್ದೇನೆ, ನನ್ನನ್ನು ಎಳೆದುಕೋ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಪ್ರಿಯರೇ. ಹೌದು, ಇಂಥ ಒಂದು ಪರಿಸ್ಥಿತಿ ನಮ್ಮದು ಕೂಡ ಆಗಿರಬಹುದು. ಅನೇಕರು ಈ ರೀತಿಯ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರ್ಬೋದು. ನಿನ್ನ ತಲೆಗೂದಲುಗಳಿಗಿಂತ ಹೆಚ್ಚಾದ ವೈರಿಗಳು ನಿನ್ನನ್ನು ಮುತ್ತುಕೊಂಡಿರಬಹುದು. ಆದರೆ ಅಂದು ಕ್ರಿಸ್ತನನ್ನು ರಕ್ಷಿಸಿದ ದೇವರು ನಿನ್ನನ್ನೂ ಕೂಡ ರಕ್ಷಿಸುತ್ತಾರೆ. ಕ್ರಿಸ್ತನು ನಿನಗಾಗಿ ಮಾಡಿರುವ ಆ ಪ್ರೀತಿಯನ್ನು ಧ್ಯಾನಿಸು. ನಿನ್ನ ನಿಮಿತ್ತವಾಗಿ ದೇವರು ಕ್ರಿಸ್ತನ ಮೇಲೆ ಸುರಿಸಿದ ರೌದ್ರವನ್ನು ಧ್ಯಾನಿಸು. ಅಲ್ಲಿ ಗೆತ್ಸೇಮನೆ ತೋಟದಲ್ಲಿ ಯೇಸು ಸ್ವಾಮಿ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ ದೇವರಿಗೆ ಕೂಗಿ ಪ್ರಾರ್ಥನೆ ಮಾಡುತ್ತಾರೆ. ಆದರೆ ಆ ಪಾತ್ರೆಯಂತೂ ತೊಲಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಇಡೀ ಮಾನವ ಕೋಟಿಯ ಬಿಡುಗಡೆ ಕ್ರಿಸ್ತನ ಮೇಲಿತ್ತು. ಕ್ರಿಸ್ತನು ಈ ಪಾತ್ರೆಯಲ್ಲಿ ಕುಡಿಯಲೇಬೇಕಾಗಿತ್ತು. ಕ್ರಿಸ್ತನು ಈ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಳ್ಳಲೇಬೇಕಾಗಿತ್ತು. ಕ್ರಿಸ್ತನು ಇಡೀ ಮಾನವ ಕೋಟಿಯ ಜನಾಂಗಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಲೇಬೇಕಾಗಿತ್ತು. ಹೌದು, ಇದು ಕ್ರಿಸ್ತನ ಅಗಾಧವಾದ ಪ್ರೀತಿ. ಇದು ಕ್ರಿಸ್ತನ ಪ್ರೀತಿ, ಎಣಿಸಲಿಕ್ಕೆ ಸಾಧ್ಯವಾಗದಂಥ ಪ್ರೀತಿ. ಆದ್ದರಿಂದ ಇಂಥ ಕ್ರಿಸ್ತನು ನಮಗಾಗಿ ಪ್ರಾಣವನ್ನು ಅರ್ಪಿಸಿರುವಾಗ ನಾವು ಆತನನ್ನು ಹಾಡಿ ಸ್ತುತಿಸಿ ಕೊಂಡಾಡೋಣ ಪ್ರಿಯರೇ. ಹೌದು, ನಮ್ಮ ದೇವರು ಕರುಣೆಯುಳ್ಳ ದೇವರು. ಆತನು ಯಾರೆಲ್ಲ ತನ್ನ ಮಗನನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾರೋ ಅವರಿಗೆಲ್ಲ ದೇವರು ನಿತ್ಯ ಜೀವವನ್ನು ಕೊಡ್ತಾರೆ. ಯಾರು ತನ್ನ ಮಗನಿಗೆ ಒಳಗಾಗುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುತ್ತಾರೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಮಗಾಗಿ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿದ್ದಾನೆ, ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಇದನ್ನು ನಾವು ಗ್ರಹಿಸಿಕೊಂಡು ಇಂದೇ ಕ್ರಿಸ್ತನ ಬಳಿಗೆ ಬರೋಣ. ಖಂಡಿತವಾಗಿಯೂ ದೇವರು ನಮ್ಮೆಲ್ಲರನ್ನ ಪ್ರೀತಿಸಿ ನಿತ್ಯ ಜೀವವನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ನಿನ್ನ ಸ್ನೇಹಿತರಿಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಿ ದೇವರೇ, ಅದಕ್ಕಾಗಿ ಸ್ತೋತ್ರ. ನಮಗಾಗಿ ನಿನ್ನ ಪ್ರಾಣವನ್ನು ಕೊಟ್ಟಿದ್ದಿ ದೇವರೇ, ಅದಕ್ಕಾಗಿ ಸ್ತೋತ್ರ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡೋ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಎನ್ನುವಂಥ ಮಾತನ್ನು ಇವತ್ತು ನಮಗೆ ಕಲಿಸಿಕೊಟ್ಟದ್ದಕ್ಕಾಗಿ ಸ್ತೋತ್ರ ದೇವರೇ. ನೀವು ಈ ಮಾತಿನಂತೆ ನಡೆದು ನಿನ್ನ ಸ್ನೇಹಿತರಾದ ನಮ್ಮ ಪಾಪಗಳನ್ನು ಅಳಿಸುವುದಕ್ಕಾಗಿ ಶಿಲುಬೆಯ ಮರಣವನ್ನು ಅನುಭವಿಸಿದ್ದೀರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಇಂದು ಸ್ವಾಮಿ ನಾವೆಲ್ಲರೂ ಕೂಡ ನಿನ್ನ ಪ್ರೀತಿಯನ್ನು ಅರಿತುಕೊಂಡಿದ್ದೇವೆ. ನಿಮ್ಮಂತೆ ನಾವು ಆಗಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ವೈರಿಗಳು ಈ ನನ್ನ ಪ್ರಿಯ ದೇವಚಂದ್ರನ್ನ ಮುತ್ತಿರುವುದರಿಂದ ತಲೆಗೂದಲುಗಳಿಗಿಂತ ಹೆಚ್ಚಾದ ವೈರಿಗಳು ಇವರನ್ನು ಪೀಡಿಸ್ತಾ ಇರುವುದರಿಂದ ದೇವರೇ, ಈ ಮಕ್ಕಳಿಗಾಗಿ ವಿಶೇಷವಾಗಿ ನಿನ್ನಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಇವರಿಗೆ ಆಶೀರ್ವಾದ ಮಾಡು ಕರ್ತನೆ. ಇವರಿಗಾಗಿ ನಿನ್ನ ಪ್ರಾಣವನ್ನು ಅರ್ಪಿಸಿದೆಯಲ್ಲಪ್ಪ. ಇವರ ರೋಗ ಪಾಪ ಶಾಪವನ್ನು ನಿನ್ನ ಶಿಲ್ಬೆ ಮೇಲೆ ಹೊತ್ತುಕೊಂಡಿದೆಯಲ್ಲ ದೇವರೇ. ಇವರನ್ನು ಕರುಣಿಸು, ಇವರನ್ನು ಆಶೀರ್ವದಿಸು, ಇವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡು, ಇವರಿಗೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸು, ಇವರು ಕೈ ಹಾಕುವ ಕೆಲಸಗಳಲ್ಲಿ ಜಯವನ್ನು ಅನುಗ್ರಹಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.